ನಮಸ್ಕಾರ. ಮುಖ್ಯಾಂಶಗಳು. ದೃಷ್ಟಿಬಾಧಿತ ದಿವ್ಯಾಂಗರ ಅನುಕೂಲಕ್ಕಾಗಿ ಪ್ರಧಾನಿಯವರಿಂದ ಹೊಸ ನಾಣ್ಯಗಳ ಬಿಡುಗಡೆ, ಯೋಜನೆಗಳ ಮಾಹಿತಿ ಪಡೆಯಲು ಅಂತರ್ಜಾಲ ತಾಣ ನರೇಂದ್ರ ಮೋದಿ. ದೇಶಾದ್ಯಂತ ಇಂದು ಜನೌಷಧಿ ದಿನ ಆಚರಣೆ, ಜನೌಷಧಿ ಕೇಂದ್ರಗಳ ಮಾಲೀಕರೊಂದಿಗೆ ಪ್ರಧಾನಿ ವಿಡಿಯೋ ಸಂವಾದ. ಜಮ್ಮು ಬಸ್ ನಿಲ್ದಾಣದಲ್ಲಿ ಗ್ರೆನೇಡ್ ಸ್ಫೋಟ, 18 ಜನರಿಗೆ ಗಾಯ. ರಾಜ್ಯಾದ್ಯಂತ ಇದೇ 10ರಂದು ಪೋಲಿಯೋ ಲಸಿಕೆ, 1,35,000 ಕಾರ್ಯಕರ್ತರ ನಿಯೋಜನೆ. ಶಿವಾನಂದ ಪಾಟೀಲ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ದೆಹಲಿಯಲ್ಲಿ ದೃಷ್ಟಿಬಾಧಿತ ದಿವ್ಯಾಂಗರ ಅನುಕೂಲಕ್ಕಾಗಿ ಹೊಸ ನಾಣ್ಯಗಳನ್ನು ಬಿಡುಗಡೆ ಮಾಡಿದರು. 1, 2, 5, 10 ಮತ್ತು 20 ರೂಪಾಯಿ ಮೌಲ್ಯದ ನಾಣ್ಯಗಳು ಇದರಲ್ಲಿ ಸೇರಿವೆ. ಪ್ರಧಾನಿಯವರ ಅಧಿಕೃತ ನಿವಾಸದಲ್ಲಿ ನಡೆದ ಸಮಾರಂಭದಲ್ಲಿ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಮತ್ತಿತರರು ಉಪಸ್ಥಿತರಿದ್ದರು. ಮಹಾತ್ಮ ಗಾಂಧಿ ಕಹಾ ಕರ್ತೆ ಥೆ. ನಂತರ ದಿವ್ಯಾಂಗರೊಂದಿಗೆ ಸಂವಾದ ನಡೆಸಿದ ಪ್ರಧಾನಿ, ಯಾವುದೇ ನಿರ್ಧಾರ ಕೈಗೊಂಡರೂ ಅದು ಸರಿಯೋ ತಪ್ಪೋ ಎಂಬುದನ್ನು ಪರಾಮರ್ಶಿಸಬೇಕು. ಅದರಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಪ್ರಯೋಜನವಾಗುತ್ತದೆಯೇ ಎಂಬುದನ್ನು ಚಿಂತಿಸಬೇಕು ಎಂದು ಮಹಾತ್ಮ ಗಾಂಧಿ ಹೇಳುತ್ತಿದ್ದರು. ತಮ್ಮ ಸರ್ಕಾರ ಇದನ್ನು ಪಾಲಿಸುತ್ತಿದೆ ಎಂದರು. ದಿವ್ಯಾಂಗ ಜನರ ಜೀವನ ಅರಿತು ಅವರ ಸಂಕಷ್ಟ ತಿಳಿದು ಅವರ ಆತ್ಮವಿಶ್ವಾಸದ ಮಟ್ಟ ಹೆಚ್ಚಿಸಲು ಅನೇಕ ನಿರ್ಣಯ ಕೈಗೊಳ್ಳಲಾಗಿದೆ ಎಂದರು. ಸರ್ಕಾರದ 100ಕ್ಕೂ ಹೆಚ್ಚು ಅಂತರ್ಜಾಲ ತಾಣಗಳಲ್ಲಿ ದಿವ್ಯಾಂಗರು, ಅದರಲ್ಲೂ ದೃಷ್ಟಿಬಾಧಿತರು ಮಾಹಿತಿ ಪಡೆಯಲು ಅವಕಾಶ ನೀಡಲಾಗಿದೆ ಎಂದರು. ऐसे अनेक निर्णय करते करते हम काम कर रहे हैं. अभी भारत सरकार की जो वेबसाइट्स हैं, करीब 100 वेबसाइट ऐसी हैं कि जो हमारे दिव्यांग जन, विशेष करके हमारे प्रज्ञाचक्षु, आराम से उस वेबसाइट को देख सकते हैं, समझ सकते हैं. ये व्यवस्था खड़ी की. तो ऐसी कई चीजें हैं. ऐसा नहीं कि सब काम हो गया है, लेकिन सरकार में एक सेंसिटिविटी आई है, एक संवेदना आई है कि भाई हर चीज करते समय इन सबको ध्यान में रखो, और उसके कारण अनेक विषयों में इस दिशा में काम हो रहे हैं. ನಾಣ್ಯಗಳ ಬಿಡುಗಡೆ ಕುರಿತು ಪ್ರತಿಕ್ರಿಯಿಸಿರುವ ದಿವ್ಯಾಂಗರು, ಇದರಿಂದ ತಮಗೆ ಅನುಕೂಲವಾಗಲಿದೆ ಎಂದರು. वो जो कॉइन्स थे, वो कॉइन्स पहले पहचान नहीं पाते थे, इसलिए हम लोग से 10 के बदले मतलब 20 ले आते थे और 2 के बदले 10 ले आते थे. तो इससे हम धोखा नहीं खा सकते. हम सब के लिए बहुत ही गर्व का विषय है कि आज के दिन जो ये प्रधानमंत्री जी ने जो सिक्का रिलीज किया है, वो हम लोग के लिए, खास करके जो दिव्यांगजन हैं, उनके लिए भी बहुत महत्वपूर्ण है. ये जो सिक्का जारी किया गया है, ये बहुत ही अच्छा काम है, क्योंकि हम लोग हमेशा सिक्के और नोट्स में जो धोखा हो जाता था हमारे साथ, हमें कई लोग गुमराह भी करके चले जाते थे. तो अब इस सिक्के और से जारी होने से हम अपने ऊपर सेल्फ डिपेंड हो जाएंगे और हम खुद ही अपने काम कर पाएंगे. इसमें काफी उनको प्रॉब्लम आती, पहचान नहीं हो पाती है इससे. अब जैसे चेंज आए, सिक्के अलग अलग प्रकार के हैं, तो इससे आसानी से हम पहचान सकते हैं. ये ऐतिहासिक क्षण है. विश्व में ये पहली पहल हुई है. ये जब डिफरेंट डिनोमिनेशंस के सिक्के डिफरेंट साइजेस, डिफरेंट शेप्स में आए हैं, और इससे विजुअली इंपेयर्ड को केवल फायदा नहीं होगा और दूसरों की मदद नहीं लेनी पड़ेगी विजुअली इंपेयर्ड को, बल्कि अशिक्षित ग्रामीण साथियों को भी फायदा होगा. हर सिक्का को एक टच से पता चल जाता है कि ये कौन सा डिनोमिनेशन है. सो मेरे ख्याल से ये बहुत ही अच्छा कदम है, और ये पर्टिकुलरली ब्लाइंड जो सिटीजन्स हैं उनके लिए बहुत ही लाभदायक है. ದೇಶಾದ್ಯಂತ ಇಂದು ಜನೌಷಧಿ ದಿನವನ್ನು ಆಚರಿಸಲಾಗುತ್ತಿದೆ. ದೇಶದ 652 ಜಿಲ್ಲೆಗಳಲ್ಲಿ 5,000ಕ್ಕೂ ಹೆಚ್ಚು ಪ್ರಧಾನಮಂತ್ರಿ ಜನೌಷಧಿ ಯೋಜನಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ದೇಶದ ನಾಗರಿಕರಿಗೆ ಅಗ್ಗದ ದರದಲ್ಲಿ ಗುಣಮಟ್ಟದ ಔಷಧಿಗಳನ್ನು ಈ ಕೇಂದ್ರಗಳು ಒದಗಿಸುತ್ತಿದ್ದು, 2020ರ ಒಳಗೆ ದೇಶದ ಪ್ರತಿ ಬ್ಲಾಕ್ ಮಟ್ಟದಲ್ಲಿ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸುವುದು ಸರ್ಕಾರದ ಗುರಿಯಾಗಿದೆ. ಜನೌಷಧಿ ದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ದೇಶದ 5,000 ಜನೌಷಧಿ ಕೇಂದ್ರಗಳ ಮಾಲೀಕರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವ ಮನ್ಸುಖ್ ಮಾಂಡವೀಯ ಈ ಕುರಿತು ಮಾಹಿತಿ ನೀಡಿ, ಕಳೆದ 3
ವರ್ಷಗಳಲ್ಲಿ ಜನರಿಕ್ ಔಷಧಗಳ ಮಾರುಕಟ್ಟೆ ವ್ಯಾಪಕವಾಗಿ ಬೆಳೆದಿದ್ದು ಪ್ರತಿಶತ 2ರಿಂದ 7ರಷ್ಟು ವ್ಯಾಪಾರ ಹೆಚ್ಚಿದೆ. ಜನರಿಕ್ ಔಷಧಿಗಳು ಪ್ರತಿಶತ 50ರಿಂದ 90ರಷ್ಟು ಅಗ್ಗವಾಗಿದ್ದು ಸಾಮಾನ್ಯ ಜನರಿಗೆ ಅನುಕೂಲವಾಗಿದೆ. ಜನೌಷಧಿ ಕೇಂದ್ರಗಳ ಆರಂಭದಿಂದ ದೇಶದ ನಾಗರಿಕರ ಸುಮಾರು 1,000 ಕೋಟಿ ರೂಪಾಯಿಗಳಷ್ಟು ಹಣ ಉಳಿತಾಯವಾಗಿದೆ. ಪ್ರತಿದಿನ ಜನೌಷಧಿ ಅಂಗಡಿಗಳಿಂದ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದರು. हम जो प्रयास कर रहे हैं उस प्रयासों की दिशा में आज का ये दिवस एक अहम पड़ाव है. इसलिए सरकार ने आज के दिन को यानी 7 मार्च को हर वर्ष जन औषधि दिवस के रूप में मनाने का फैसला किया है. ಜನೌಷಧಿ ದಿನದ ಅಂಗವಾಗಿ ಪ್ರಧಾನಿಯವರ ವಿಡಿಯೋ ಕಾನ್ಫರೆನ್ಸ್ನ ನೇರ ಪ್ರಸಾರ. बीमारी के संकट में गिरे लाखों परिवारों को राहत पहुंचाने का ये प्रयास किया जा रहा है और मुझे एहसास है कि बीमारी के कारण एक परिवार कितनी मुसीबतों से गुजरता है. बीमारी परिवार के एक सदस्य को घेरती है, लेकिन शारीरिक पीड़ा शायद एक को होती है, लेकिन बाकी अनेकों प्रकार की पीड़ाएं परिवार के हर सदस्य को झेलनी पड़ती है. यानी एक प्रकार से बीमारी पूरे परिवार को आर्थिक रूप से, सामाजिक रूप से, बच्चों की आवश्यकताओं के संदर्भ में जकड़ लेती है. यही कारण है कि हमारी सरकार ने कम कीमत पर उच्च गुणवत्ता वाली बात में बड़ा महत्व है, ऐसी दवाइयां उपलब्ध कराने का निर्णय किया. साथियों, इसके लिए सरकार ने 2 बड़े कदम उठाए. पहला, सामान्य उपयोग की 850 से ज्यादा दवाइयों का मूल्य नियंत्रित किया गया है. ಮಹಾರಾಷ್ಟ್ರದ ನಾಗ್ಪುರ್ನ ಪ್ರಥಮ ಹಂತದ ಮೆಟ್ರೋ ಸೇವೆಗೆ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಚಾಲನೆ ನೀಡಲಿದ್ದಾರೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಕೇಂದ್ರ ರಸ್ತೆ ಸಾರಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಮೆಟ್ರೋ ರೈಲು ಸೇವೆಗೆ ಹಸಿರು ನಿಶಾನೆ ತೋರಲಿದ್ದಾರೆ. 13.5 ಕಿಲೋಮೀಟರ್ ಉದ್ದದ ಮೆಟ್ರೋ ಇದಾಗಿದ್ದು ನಾಗ್ಪುರ್ ಮೆಟ್ರೋ ಸೌಲಭ್ಯವನ್ನು ಹೊಂದಿರುವ ದೇಶದ 10ನೇ ನಗರವಾಗಲಿದೆ. ನಾಳೆಯಿಂದ ಮೆಟ್ರೋ ರೈಲು ಕಾರ್ಯಾಚರಣೆ ಆರಂಭಿಸಲಿದೆ. ಮೆಟ್ರೋ ನಿಲ್ದಾಣಗಳಲ್ಲಿ ಸೌರ ಫಲಕಗಳನ್ನು ಅಳವಡಿಸಲಾಗಿದ್ದು ಮೆಟ್ರೋ ರೈಲು ಸಂಚಾರಕ್ಕೆ ಅಗತ್ಯವಿರುವ ಇಂಧನದ ಪೈಕಿ ಪ್ರತಿಶತ 65ರಷ್ಟು ವಿದ್ಯುತ್ ಅನ್ನು ಸೌರಶಕ್ತಿ ಬಳಸಿಕೊಳ್ಳುತ್ತಿರುವುದು ವಿಶೇಷವಾಗಿದೆ. Nagpur will become the 10th city in the country to have a metro and the second in the state. Rides on the metro on the first day of its operation on 8th March will be free for the commuters. People are really excited to take the first ride in the metro. मेट्रो की वजह से काफी सारा ट्रांसपोर्टेशन ನಾಗ್ಪುರದಲ್ಲಿ ಮೆಟ್ರೋ ರೈಲು ಕಾರ್ಯಾರಂಭ ಮಾಡುತ್ತಿರುವುದಕ್ಕೆ ಸ್ಥಳೀಯರು ಸಂತಸ ವ್ಯಕ್ತಪಡಿಸಿದ್ದಾರೆ. वो काफी कन्वीनियंट है. इसके जैसे हमने पता चला है कि यहाँ पर सीसीटीवी भी होगा लाइक मेट्रो में, तो इससे हमारा श्योर सेफ ट्रांसपोर्टेशन इजी हो जाएगा. ರಫೇಲ್ ಕುರಿತಂತೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್, ರಾಹುಲ್ ಅವರಿಗೆ ವಾಯುಸೇನೆಯ ಮೇಲೂ ವಿಶ್ವಾಸವಿಲ್ಲ, ಸುಪ್ರೀಂ ಕೋರ್ಟ್ ಮೇಲೂ ನಂಬಿಕೆ ಇಲ್ಲ ಎಂದು ಹೇಳಿದ್ದಾರೆ. ದೇಶದ ಸುರಕ್ಷತೆ ವಿಚಾರದಲ್ಲಿ ರಾಜಕೀಯ ಮಾಡುವುದು ಅವರಿಗೆ ಅಪಮಾನ ಎಂದು ಟೀಕಿಸಿದರು. ರಫೇಲ್ ದೇಶದ ಸುರಕ್ಷತೆಗೆ ಅಗತ್ಯವಾಗಿದೆ ಎಂದು ವಾಯುಸೇನೆ ಅಭಿಪ್ರಾಯಪಡುತ್ತದೆ. ಸುಪ್ರೀಂ ಕೋರ್ಟ್ಗೂ ಇದರಲ್ಲಿ ಯಾವುದೇ ತಪ್ಪು ಕಾಣಲಿಲ್ಲ. ಆದರೂ ರಾಹುಲ್ ಗಾಂಧಿ ರಾಗಾಲಾಪ ಮಾಡುತ್ತಿದ್ದಾರೆ ಎಂದರು. वो सुप्रीम कोर्ट की नहीं मानते, वो सीएजी की नहीं मानते. ಪಾಕಿಸ್ತಾನ ಗಡಿಯೊಳಗೆ ನುಗ್ಗಿ ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸ ಮಾಡಿರುವ ಭಾರತೀಯ ವಾಯುಪಡೆಯ ಪರಾಕ್ರಮದ ಬಗ್ಗೆ ಇಡೀ ದೇಶವೇ ಹೆಮ್ಮೆ ಪಡುತ್ತದೆ ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ವೈಮಾನಿಕ ದಾಳಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಾ ಇರುವವರು ಯುದ್ಧ ವಿಮಾನ ಚಾಲಕನ ಕಾರ್ಯಗುರಿಯನ್ನು ಧ್ವಂಸ ಮಾಡುವುದೇ ಹೊರತು ಆಗಿರುವ ಹಾನಿಯ ಲೆಕ್ಕ ಹಾಕುವುದಿಲ್ಲ ಎಂಬುದನ್ನು ತಿಳಿಯಬೇಕು ಎಂದರು.
ದೇಶಕ್ಕಾಗಿ ದೇಶದ ಸುರಕ್ಷತೆಗಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುವ ಯೋಧರ ಶೌರ್ಯವನ್ನು ಶ್ಲಾಘಿಸಿದ ಅವರು ಪಾಕಿಸ್ತಾನದ ಆತಂಕವೇ ನಮ್ಮ ಉದ್ದೇಶದಲ್ಲಿ ನಾವು ಸಫಲರಾಗಿದ್ದೇವೆ ಎಂಬುದನ್ನು ಸಾರುತ್ತದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. इस सच्चाई को कोई नकार नहीं सकता. वहां पर उन्होंने बम गिराया, कोई पुष्प वर्षा नहीं की, और बम गिराने का ही यह परिणाम रहा है मेरे बहनों भाइयों कि पाकिस्तान इतना परेशान हो गया. ಭಾರತ ಇಂದು ಆರ್ಥಿಕವಾಗಿ ಜಗತ್ತಿನಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶವಾಗಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಹೇಳಿದ್ದಾರೆ. ಪೆರುಗ್ವೆ ದೇಶದ ಪ್ರವಾಸದಲ್ಲಿರುವ ಅವರು ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಿ, ಭಾರತವು ಇಂದು ಪರಿವರ್ತನೆಯ ಪರ್ವದಲ್ಲಿದ್ದು ಪ್ರಸ್ತುತ ಆಡಳಿತ ನಡೆಸುತ್ತಿರುವ ಸರ್ಕಾರ ದಿಟ್ಟ ಹೆಜ್ಜೆಯೊಂದಿಗೆ ಮೌಲ್ಯಯುತ ಹಾಗೂ ಗುಣಾತ್ಮಕ ಯೋಜನೆಗಳ ಜಾರಿ ಮೂಲಕ ಅಭಿವೃದ್ಧಿಯ ಶಕೆ ಆರಂಭಿಸಿದೆ. ಪರಿಣಾಮಕಾರಿ ನಾಯಕತ್ವದಿಂದ ಇದು ಸಾಧ್ಯವಾಗಿದೆ ಎಂದರು. ಭಾರತೀಯ ಸಮುದಾಯ ಜಗತ್ತಿನ ಎಲ್ಲಾ ಮೂಲೆಗಳಲ್ಲಿಯೂ ಭಾರತೀಯತೆಯ ಪ್ರಖರ ಬೇರುಗಳನ್ನು ಗಟ್ಟಿಗೊಳಿಸಿರುವುದು ಹೆಮ್ಮೆಯ ಸಂಗತಿ. ಕಠಿಣ ಪರಿಶ್ರಮ ಹಾಗೂ ಔದ್ಯಮಿಕ ಕೌಶಲ್ಯದಿಂದಾಗಿ ಪೆರುಗ್ವೆಯಲ್ಲಿ ಭಾರತೀಯ ಸಮುದಾಯ ತನ್ನದೇ ಛಾಪು ಮೂಡಿಸಿದ್ದು ಭಾರತದ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಪರಂಪರೆಯನ್ನು ಎತ್ತಿ ಹಿಡಿದಿದೆ ಎಂದು ಶ್ಲಾಘಿಸಿದರು. He has a very positive opinion about India, and he said as a student he has been to India, and he was also telling that he likes India. Prime Minister has given a reform. ಭಯೋತ್ಪಾದನೆ ಕುರಿತಂತೆ ಹಬ್ಬಿಸಲಾಗುತ್ತಿರುವ ಸುಳ್ಳು ಸುದ್ದಿಗಳಿಗೆ ಗಮನ ಕೊಡದಂತೆ ಮತ್ತು ಆತಂಕಕ್ಕೆ ಒಳಗಾಗದಂತೆ ಭಾರತೀಯ ಸೇನೆ ಜನತೆಗೆ ಮನವಿ ಮಾಡಿದೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಸೇನೆ, ಭಯೋತ್ಪಾದನೆ ಬೆಂಬಲ ನೀಡುತ್ತಿರುವವರು ಸುಳ್ಳು ಮಾಹಿತಿ ಮತ್ತು ನಕಲಿ ಚಿತ್ರ, ಸುಳ್ಳು ವಿಡಿಯೋ ತುಣುಕುಗಳನ್ನು ಹರಿಬಿಡುತ್ತಿದ್ದಾರೆ. ಇವುಗಳನ್ನು ನಂಬಬೇಡಿ ಎಂದು ಮನವಿ ಮಾಡಿದೆ. ಭಯೋತ್ಪಾದನೆ ಹುಟ್ಟುಹಾಕುವವರು ಮತ್ತು ಅದರ ಏಜೆಂಟರುಗಳು ಭಾರತೀಯ ಸೇನೆಗೆ ಸಂಬಂಧಿಸಿದಂತೆಯೂ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ಇಂಥ ವದಂತಿಗಳ ವಿಚಾರದಲ್ಲಿ ಸಾವಧಾನಚಿತ್ತರಾಗಿ ವರ್ತಿಸಿ ಸುಳ್ಳು ಸುದ್ದಿಗಳಿಗೆ ಬಲಿಯಾಗಬೇಡಿ ಎಂದು ಎಚ್ಚರಿಕೆ ನೀಡಿದೆ. ಜಮ್ಮು ಕಾಶ್ಮೀರದ ಜಮ್ಮು ಬಸ್ ನಿಲ್ದಾಣದಲ್ಲಿಂದು ಕೆಲವೇ ಹೊತ್ತಿನ ಮೊದಲು ತೀವ್ರ ಸ್ವರೂಪದ ಸ್ಫೋಟ ಸಂಭವಿಸಿದ್ದು 18 ಜನರು ಗಾಯಗೊಂಡಿದ್ದಾರೆ. ಪೊಲೀಸರು ಮತ್ತು ಭದ್ರತಾ ಪಡೆಗಳು ಸ್ಥಳವನ್ನು ಸುತ್ತುವರೆದಿದ್ದು ರಕ್ಷಣೆ ಹಾಗೂ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದೊಂದು ಗ್ರೆನೇಡ್ ದಾಳಿ ಎಂದು ಐಜಿಪಿ ಎಂಕೆ ಸಿನ್ಹಾ ತಿಳಿಸಿದ್ದಾರೆ. हमारी संवाददाता नेहा जलाली बता रही थी कि अभी बिल्कुल ये प्राथमिक स्थिति है, सूचनाएं जुटाई जा रही हैं, पुलिस वहां पर पहुंची हुई है और ये तस्वीरें वहां से हम दिखा रहे हैं. काफी वहां पर भीड़ जमा हो गई है, अफरा तफरी की स्थिति वहां पर बनी हुई है. ये बस स्टैंड है, कई सारी बसें यहाँ पर खड़ी हैं और एक बस में ब्लास्ट हुआ है या बस स्टैंड में हुआ है. अभी कुछ ही देर में आपको जानकारी देंगे हम अगले. There has been a grenade explosion over here. It seems that the grenade has been lobbed from outside. It possibly had rolled beneath the bus and it has caused injuries to approximately 18 persons. They have all been shifted. The generic inputs are always there. We are, as you may see, comments had been made. We were working on leads. We are working on leads all the time whenever we get generic inputs, but there was nothing very specific about this. ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಹಂದ್ವಾರದಲ್ಲಿ ಭದ್ರತಾ ಪಡೆ ಮತ್ತು ಭಯೋತ್ಪಾದಕರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಭಾರತೀಯ ಸೇನೆಯ ಓರ್ವ ಭಯೋತ್ಪಾದಕನನ್ನು ಹೊರದುರುಳಿಸಿದೆ. ಭಯೋತ್ಪಾದಕರು ಅಡಗಿರುವ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ಕೈಗೊಂಡ ಸೇನೆ ಕುಪ್ವಾರ ಜಿಲ್ಲೆಯ ಹಂದ್ವಾರದಲ್ಲಿ ಕ್ರಾಲ್ಗುಂದ್ ಪ್ರದೇಶದಲ್ಲಿ ಮತ್ತೋರ್ವ ಭಯೋತ್ಪಾದಕ ಅಡಗಿರುವ ಮಾಹಿತಿ ಹಿನ್ನೆಲೆಯಲ್ಲಿ ಶೋಧ ಕಾರ್ಯವನ್ನು ಮುಂದುವರೆಸಿದೆ. ಈ ಮಧ್ಯೆ ಪದೇ ಪದೇ ಕದನ ವಿರಾಮ ಉಲ್ಲಂಘಿಸುತ್ತಿರುವ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ನಡೆಸುತ್ತಿದ್ದು ಅದಕ್ಕೆ ಭಾರತ ತಕ್ಕ ಪ್ರತ್ಯುತ್ತರ ನೀಡುತ್ತಿದೆ. ಪಾಕಿಸ್ತಾನ ದ್ವಂದ್ವ ಹೇಳಿಕೆಗಳು ಬಯಲಾಗಿದ್ದು ಅದು ಉಗ್ರಗಾಮಿ ಸಂಘಟನೆಯ ಜೈಷ್ ಇ ಮೊಹಮ್ಮದ್ಗೆ ಬೆಂಬಲ ಮುಂದುವರೆಸಿರುವುದು ಜಗಜ್ಜಾಹೀರಾತಾಗಿದೆ. ಫೆಬ್ರವರಿ 22ರಂದು ಜೈಷ್ ಇ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ ತನ್ನ ದೇಶದಲ್ಲೇ ಇರುವುದಾಗಿ ಒಪ್ಪಿಕೊಂಡಿದ್ದ ಪಾಕಿಸ್ತಾನ ಈಗ ಪುಲ್ವಾಮಾ ದಾಳಿಗೆ ಕಾರಣರಾದ ಜೈಷ್ ಇ ಮೊಹಮ್ಮದ್ ತನ್ನ ದೇಶದಲ್ಲಿ ಅಸ್ತಿತ್ವದಲ್ಲಿ ಇಲ್ಲ ಎಂದು ಹೇಳಿದೆ. ಅಂತರ್ ಸೇವೆಗಳ ಸಾರ್ವಜನಿಕ ಸಂಪರ್ಕದ ಮಹಾನಿರ್ದೇಶಕ ಆಸಿಫ್ ಗಫೂರ್ ಈ ಹೇಳಿಕೆ ನೀಡಿದ್ದಾರೆ. had not been made from inside Pakistan.
During an interview on the 28th of February, Pakistan's Foreign Minister Shah Mahmood Qureshi had admitted that the terror outfit's chief is present in his country. Meanwhile, former Pakistan President Musharraf has said Jaish was hand in glove with the ISI in terror attacks against India. ಅಂತಾರಾಷ್ಟ್ರೀಯ ಗಡಿ ನಿಯಂತ್ರಣ ರೇಖೆ ಬಳಿ ತೀವ್ರ ನಿಗಾ ಇಟ್ಟಿದ್ದು ಪಾಕಿಸ್ತಾನದಿಂದ ಯಾವುದೇ ಅಪ್ರಚೋದಿತ ದಾಳಿ ಹಾಗೂ ದುಸ್ಸಾಹಸಗಳಿಗೆ ತಕ್ಕ ಪ್ರತ್ಯುತ್ತರ ನೀಡಲು ಭಾರತೀಯ ಸೇನೆ ಸನ್ನದ್ದವಾಗಿದೆ. ಗಡಿ ನಿಯಂತ್ರಣ ರೇಖೆ ಬಳಿ ಒಟ್ಟಾರೆ ಪರಿಸ್ಥಿತಿ ಸುಧಾರಿಸಿದ್ದು, ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿರಿಸಿಕೊಳ್ಳದಂತೆ ಪಾಕಿಸ್ತಾನಕ್ಕೆ ಸೂಚಿಸಿರುವುದಾಗಿ ರಕ್ಷಣಾ ಸಚಿವಾಲಯ ಹೇಳಿಕೆ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ ಕೃಷ್ಣಾ ಘಾಟಿ ಮತ್ತು ಸುಂದರ್ಬನಿ ಪ್ರದೇಶಗಳಲ್ಲಿ ಪಾಕಿಸ್ತಾನ ಸೇನೆಯಿಂದ ಅಪ್ರಚೋದಿತ ದಾಳಿಗಳು ನಡೆದಿವೆ. ಭಾರತೀಯ ಸೇನಾ ಶಿಬಿರಗಳು ಮತ್ತು ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿರಿಸಿಕೊಂಡು ಪಾಕಿಸ್ತಾನ ದಾಳಿ ನಡೆಸಿದ್ದು, ಭಾರತೀಯ ಸೇನೆ ಇದಕ್ಕೆ ತಕ್ಕ ಪ್ರತ್ಯುತ್ತರ ನೀಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಯೋತ್ಪಾದನೆ ವಿರುದ್ಧದ ಭಾರತದ ಹೋರಾಟಕ್ಕೆ ಅಂತಾರಾಷ್ಟ್ರೀಯ ಸಮುದಾಯಗಳ ಬೆಂಬಲ ದೊರಕುತ್ತಿದೆ. ಈ ವಿಚಾರದಲ್ಲಿ ಭಾರತದ ನಿಲುವಿಗೆ ಸಂಪೂರ್ಣ ಸಮರ್ಥನೆ ನೀಡುವುದಾಗಿ ಫ್ರಾನ್ಸ್ ಹೇಳಿದೆ. ಭಾರತದಲ್ಲಿನ ಫ್ರಾನ್ಸ್ ರಾಯಭಾರಿ ಅಲೆಕ್ಸಾಂಡರ್ ಜಿಗ್ಲರ್ ಜೈಷ್ ಇ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ನನ್ನು ವಿಶ್ವಸಂಸ್ಥೆ ಜಾಗತಿಕ ಭಯೋತ್ಪಾದಕ ಎಂದು ಘೋಷಿಸಲು ಫ್ರಾನ್ಸ್ ಒತ್ತಾಯಿಸುತ್ತಿದೆ. ಅಜರ್ನನ್ನು ಜಾಗತಿಕ ಭಯೋತ್ಪಾದಕ ಎಂದು ಘೋಷಣೆ ಮಾಡದೇ ಇರುವುದಕ್ಕೆ ಯಾವುದೇ ಸಮರ್ಥನೆ ಕಾರಣ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. In the situation where the leader of a group that has been designated as a terrorist group should not be designated by the United Nations. That just doesn't make sense. ಅಟಾರಿ ವಾಘಾದಲ್ಲಿ ಕರ್ತಾಪುರ್ ಕಾರಿಡಾರ್ ಕುರಿತ ವಿಧಿವಿಧಾನಗಳನ್ನು ಅಖೈರುಗೊಳಿಸಲು ಬರುವ 14ರಂದು ಭಾರತ ಮತ್ತು ಪಾಕಿಸ್ತಾನ ಪ್ರಥಮ ಸಭೆ ನಡೆಸಲಿವೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿಕೆ ನೀಡಿದ್ದು, ಕಾರಿಡಾರ್ ಕುರಿತಂತೆ ತಾಂತ್ರಿಕ ಮಟ್ಟದ ಚರ್ಚೆಯನ್ನು ಅದೇ ದಿನ ನಡೆಸಲಿದೆ ಎಂದು ತಿಳಿಸಿದೆ. ಇದೇ 10ರಂದು ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸುಮಾರು 65 ಲಕ್ಷ ಮಕ್ಕಳಿಗೆ ಲಸಿಕೆ ಹಾಕಲಾಗುವುದು. ಇದಕ್ಕಾಗಿ 1,35,000 ಕಾರ್ಯಕರ್ತರನ್ನು ನಿಯೋಜಿಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಅಧಿಕಾರಿಗಳ ಜೊತೆ ಸಭೆಯ ಬಳಿಕ ಅವರು, ರಾಜ್ಯದಲ್ಲಿ ಸುಮಾರು 405 ಸರ್ಕಾರಿ ಆಸ್ಪತ್ರೆಗಳಿದ್ದು, ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆರೋಗ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಿಂದ 108 ಕೋಟಿ ರೂಪಾಯಿ ಲಾಭವನ್ನು ಗಳಿಸಲಾಗಿದೆ ಎಂದು ತಿಳಿಸಿದರು. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವತ್ತು ಪಾಲ್ಗೊಳ್ಳಬಹುದು ಅಂತ ಹೇಳಿ ನಿರೀಕ್ಷೆ ಇದ್ದೀವಿ. ಇದನ್ನು ಪ್ರಾಮಾಣಿಕವಾಗಿ ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ಇನ್ನೂ ಹೆಚ್ಚಿನ ಪ್ರಯತ್ನ ನಾವು ನಿರಂತರ ಮಾಡಲೇಬೇಕಾಗ್ತದೆ. ಪ್ರತಿ ವರ್ಷ 2 ಹಂತದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ವರ್ಷ ಒಂದೇ ಹಂತದಲ್ಲಿ ಮಾಡತಕ್ಕಂಥ ನಿರ್ಣಯವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೈಗೊಂಡಿರೋದ್ರಿಂದ ಮಾರ್ಚ್ 10ನೇ ತಾರೀಕಿನ ಏಕಾಲದಲ್ಲಿ ಹೆಚ್ಚು ಕಡಿಮೆ 65 ಲಕ್ಷ ಮಕ್ಕಳಿಗೆ 32,571 ಬೂತ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹೊಸ 1,10,35,000 ರಾಜ್ಯದಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಲು ನೂತನ ಕಾರ್ಯಕ್ರಮಗಳನ್ನು ರೂಪಿಸಿರುವುದಾಗಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ನಿನ್ನೆ ಶೃಂಗೇರಿಗೆ ಭೇಟಿ ನೀಡಿ ಶಾರದಾಂಬೆಯ ದರ್ಶನ ಪಡೆದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ತಾವು ರಿಮೋಟ್ ಕಂಟ್ರೋಲ್ನಲ್ಲಿದ್ದೇವೆ ಎಂಬುದರಲ್ಲಿ ತಪ್ಪೇನಿಲ್ಲ, ನಾವು ಕೈಗೊಂಡಿರುವ ಕೆಲಸಗಳ ಬಗ್ಗೆ ಅವರು ಹೀಗೆ ಹೇಳಿದ್ದಾರೆ ಎಂದರು. ರೈತರಿಗೆ ನಾವು ಕೊಟ್ಟಿರುವ ಯೋಜನೆಗಳು ಹಾಗೂ 4.5 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಚರ್ಚೆಗೆ ತಾವು ಸಿದ್ದರಿದ್ದೇವೆ ಎಂದು ಹೇಳಿದರು. ಮುಂಗಾರು ಆರಂಭವಾಗಲಿದ್ದು, ಉತ್ತಮ ಮಳೆಯಾಗಿ ರೈತರು ಸಮೃದ್ಧಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ವಿಶ್ವಾಸದಿಂದ ಈ ಕುಟುಂಬ ಇಲ್ಲಿವರೆಗೆ ಬದುಕು ಬಂದಿದ್ದೇವೆ. ಇಲ್ಲಿವರೆಗೆ ಬದುಕಿರೋದು ಜನಗಳ ಮಧ್ಯದಲ್ಲಿ, ಮುಂದೆ ಬದುಕೋದು ಜನಗಳ ಮಧ್ಯದಲ್ಲಿ. ಪಾಪ ಅವರೇನು ಹಸುವಿಗೆ ಯಾವುದೋ ಇದರಲ್ಲಿ ಹಸುವಿಂದ ಮಾತಾಡ್ತಕ್ಕಂಥ ನಾನು ಯಾಕೆ ಗೊತ್ತಾಗ್ತದೆ, ಅದಕ್ಕೂ ಇದಕ್ಕೂ ಸಂಬಂಧ ಏನಿಲ್ಲ. ಆದರೆ ನಮ್ಮ ಕುಟುಂಬ ಮೊದಲಿಂದಲೂ ಗುರುಗಳ ಆಶೀರ್ವಾದವನ್ನು ಪಡೆದು ಶೃಂಗೇರಿ ತಾಯಿಯ ಒಂದು ಅನುಗ್ರಹದಿಂದ ನಾಡಿನಲ್ಲಿ ಈಗ ಮುಂಗಾರು ಪ್ರಾರಂಭ ಆಗ್ತಿದೆ. ಬೇಸಿಗೆ ಒಳ್ಳೆ ಮಳೆ ಬೆಳೆ ಈ ವರ್ಷ ಚೆನ್ನಾಗಿ ಆಗಲಿ, ರೈತರು ಸಮೃದ್ಧಿಯಿಂದ ಇರಲಿ ಅಂತಕ್ಕಂಥ ಕೇಳಲಿಕ್ಕೆ ಬಂದ. ಬಿಜೆಪಿ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಪ್ರಬುದ್ಧರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗವಹಿಸಿದ್ದರು. ಸಂಸದ ಪ್ರತಾಪ್ ಸಿಂಹ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು.
It is like elephant walking. Otherwise, ಒಂದು ತೃಪ್ತಿ ಇರುತ್ತೆ. 1st June 2014 onwards to today, if you were to put ನಿರ್ಮಲಾ ಸೀತಾರಾಮನ್ ಕಳೆದ 5 ವರ್ಷಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಉತ್ತಮ ಕೆಲಸಗಳನ್ನು ಮಾಡಿರುವ ಆತ್ಮವಿಶ್ವಾಸದಲ್ಲಿ ಈ ಬಾರಿಯ ಚುನಾವಣೆಯನ್ನು ಎದುರಿಸುತ್ತಿದ್ದೇವೆ ಎಂದು ಹೇಳಿದರು. ದೇಶದ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ದಶಕಗಳಿಂದ ಆಗಿರುವ ಲೋಪಗಳನ್ನು ಸರಿಪಡಿಸುವ ಅಗತ್ಯವಿದೆ ಎಂದರು. ದೇಶದಲ್ಲಿ ಸ್ವಚ್ಛತೆಯಲ್ಲಿ ಮೈಸೂರು ನಗರ 3ನೇ ಸ್ಥಾನ ಪಡೆದುಕೊಂಡಿರುವುದು ಸಂತಸ ತಂದಿದ್ದು, ಮುಂದಿನ ವರ್ಷದಲ್ಲಿ 1ನೇ ಸ್ಥಾನಕ್ಕೆ ಬರುವ ವಿಶ್ವಾಸ ವ್ಯಕ್ತಪಡಿಸಿದರು. Some time ago, got to know that Mysore is back again on the top 3 of the cleanest cities, and I'm sure it will touch first again. I think on the airstrike I made it very plain that it is not a military action, it was an action taken based on specific input. ಭಾರತೀಯ ಭೂಸೇನೆಯ ಎಲ್ಲಾ 10 ಶಾಖೆಗಳಲ್ಲಿ ಮಹಿಳಾ ಅಧಿಕಾರಿಗಳ ಶಾಶ್ವತ ಪಡೆಗಳಿಗೆ ಕೇಂದ್ರ ಸರ್ಕಾರ ಅಂಗೀಕಾರ ನೀಡಿದೆ. ಭೂಸೇನಾ ಪಡೆಯ ಸಿಗ್ನಲ್ಸ್ ಎಂಜಿನಿಯರ್ಸ್, ಆರ್ಮಿ ಏವಿಯೇಷನ್, ಆರ್ಮಿ ಏರ್ ಡಿಫೆನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರ್ಸ್, ಆರ್ಮಿ ಸರ್ವಿಸ್ ಕೋರ್, ಆರ್ಮಿ ಆರ್ಡಿನೆನ್ಸ್ ಕೋರ್ ಮತ್ತು ಇಂಟೆಲಿಜೆನ್ಸ್ ಶಾಖೆಗಳಲ್ಲಿ ಇದುವರೆಗೆ ಮಹಿಳಾ ಅಧಿಕಾರಿಗಳಿಗೆ ಕೇವಲ ಅಲ್ಪಾವಧಿ ಸೇವಾ ಸೌಲಭ್ಯ ಒದಗಿಸಲಾಗಿತ್ತು. ಇನ್ನು ಮುಂದೆ ಕಮಿಷನ್ಡ್ ಸೇವೆಗಳಲ್ಲಿ 4 ವರ್ಷ ಪೂರ್ಣಗೊಳ್ಳುವ ಮುನ್ನ ಮಹಿಳಾ ಅಧಿಕಾರಿಗಳು ಶಾಶ್ವತ ಪಡೆಗಳ ಸೇರ್ಪಡೆಗೆ ಆಯ್ಕೆ ನೀಡಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ವರ್ಷದ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಮಹಿಳಾ ಸೇನಾಧಿಕಾರಿಗಳಿಗೆ ಶಾಶ್ವತ ಪಡೆ ಆಯ್ಕೆ ನೀಡುವುದಾಗಿ ಘೋಷಿಸಿದ್ದರು. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಿರ್ಮಿಸಿರುವ ತಿಪ್ಪಗೊಂಡನಹಳ್ಳಿ ಜಲಾಶಯದ ಮೊದಲ ಹಂತದ ಪುನಶ್ಚೇತನಗೊಳಿಸುವ ಕಾಮಗಾರಿಯ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನಿನ್ನೆ ಚಾಲನೆ ನೀಡಿದರು. ಬೆಂಗಳೂರಿನ ಜನತೆಗೆ, ಅದರಲ್ಲೂ ಜನರ ನೀರಿನ ಬೇಡಿಕೆಯನ್ನ ಈ ಯೋಜನೆ ನೀಗಿಸುತ್ತದೆ. ಮತ್ತೊಮ್ಮೆ ಸ್ಥಳೀಯರಿಂದ ನಮ್ಮ ಸುತ್ತಮುತ್ತ ಎಲ್ಲ ಹಳ್ಳಿಗಳು ಬೋರ್ವೆಲ್ ಸಂಸದ ಡಿಕೆ ಸುರೇಶ್, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಸ್ಟಿ ಸೋಮಶೇಖರ್, ಶಾಸಕ ಮುನಿರತ್ನ ಮತ್ತಿತರರು ಉಪಸ್ಥಿತರಿದ್ದರು. ಡಾ ಜಿ ಪರಮೇಶ್ವರ್, ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೇತೃತ್ವದಲ್ಲಿ 1930ರಲ್ಲಿ ಆರಂಭವಾದ ಈ ಜಲಾಶಯ ಕಳೆದ 80 ವರ್ಷಗಳಿಂದ ಬೆಂಗಳೂರು ನಗರಕ್ಕೆ ನೀರು ಪೂರೈಕೆ ಮಾಡುತ್ತಿದೆ. ಹೀಗಾಗಿ ಇದನ್ನು ಪುನಶ್ಚೇತನ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಹೇಳಿದರು. ರಾಜರಾಜೇಶ್ವರಿ ನಗರದಲ್ಲಿ 24 ಎಂಎಲ್ಡಿ ಘಟಕದಿಂದ ಈ ಭಾಗದ 24 ಹಳ್ಳಿಗಳಿಗೆ ಕುಡಿಯುವ ನೀರಿಗೆ ಅನುಕೂಲವಾಗಲಿದೆ ಎಂದರು. ಕಳೆದ 2 ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು ಅಂತ ಹೇಳಿ ಅದನ್ನು ಉದ್ಘಾಟನೆ ಮಾಡಿ ಇವತ್ತು ಸುಮಾರು ಆ 20 ಹಳ್ಳಿಗಳಿಗೆ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಬೇಗೂರಿನಲ್ಲಿ ಸುಮಾರು 50 ಎಂಎಲ್ಡಿ ಅಷ್ಟು ನೀರನ್ನ ಒದಗಿಸತಕ್ಕಂತ ಸುಮಾರು 63 ಕೋಟಿ ರೂಪಾಯಿಗಳಿಗೆ ಆ ಯೋಜನೆಗೆ ಅಡಿಗಲ್ಲನ್ನ ಹಾಕಿದ್ದಾರೆ. ಯಾವ ವಿಶ್ವೇಶ್ವರಯ್ಯನವರು ಅಡಿಗಲ್ಲು ಹಾಕಿ ಕಾರ್ಯಕ್ರಮ ಮಾಡಿದ್ರು ಅದನ್ನ ಪುನಶ್ಚೇತನ ಮಾಡುವಂತ ಅಡಿಗಲ್ಲು ಹಾಕೋದಕ್ಕೆ ನನಗೆ ಅವಕಾಶ ಸಿಕ್ತಲ್ಲ ಅಂತ ನಾನು ಎಷ್ಟು ಪುಣ್ಯವಂತ ಅನ್ನೋದನ್ನ ನಾನೇ ಯೋಚನೆ ಮಾಡ್ತಾ ಇದ್ದೆ. ಎಸ್ಟಿ ಸೋಮಶೇಖರ್, ತಿಪ್ಪಗೊಂಡನಹಳ್ಳಿಯಲ್ಲಿ ನೀರಿನ ಸಂಗ್ರಹದಿಂದ ಸುತ್ತಮುತ್ತಲಿನ ಹಳ್ಳಿಗಳ ಬೋರ್ವೆಲ್ಗಳಿಗೆ ನೀರಿನ ಸಮಸ್ಯೆ ಉಂಟಾಗುವುದಿಲ್ಲ. ಮಾಲಿನ್ಯಗೊಂಡಿರುವ ಜಲಾಶಯ ಪುನಶ್ಚೇತನಗೊಳಿಸಲಾಗುತ್ತಿದೆ ಎಂದರು. ಇದಕ್ಕೆ ತೊಂದರೆ ಆಗ್ತಿದೆ ತಿಪ್ಪಗೊಂಡನಹಳ್ಳಿ ಅಂತ ಹೇಳಿದ್ರು ಕೂಡ ಅನೇಕರು ಅದಕ್ಕೆ ತೊಂದರೆ ಆಗ್ತಾ ಇದ್ರೂ ಕೂಡ ಗಮನ ಹರಿಸ್ತಾ ಇರ್ತಕ್ಕಂಥದ್ದು ಕೂಡ ಗಮನಕ್ಕೆ ಬಂದಿದೆ. ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ. ಡಿಕೆ ಸುರೇಶ್, ಬೆಂಗಳೂರು ಹೊರಭಾಗದ ಲೇಔಟ್ ಕೈಗಾರಿಕಾ ಪ್ರದೇಶದ ತ್ಯಾಜ್ಯ ನೀರಿನ ತಡೆಗೆ ಬೆಂಗಳೂರು ಜಲಮಂಡಳಿ ಮುಂದಾಗಬೇಕು ಎಂದರು. ಬೆಂಗಳೂರು ಹೊರವಲಯದ ಗೊಟ್ಟಿಗೆರೆಯಲ್ಲಿ ಜಲಮಂಡಳಿ ನಿರ್ಮಿಸಿರುವ ಕುಡಿಯುವ ನೀರಿನ ಜಲಾಗಾರಕ್ಕೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನಿನ್ನೆ ಚಾಲನೆ ನೀಡಿದರು. ಸಂಸದ ಡಿಕೆ ಸುರೇಶ್, ಶಾಸಕ ಎಂ ಕೃಷ್ಣಪ್ಪ ಹಾಗೂ ಮೇಯರ್ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು. ಗೊಟ್ಟಿಗೆರೆ ಗ್ರಾಮದ ಸರ್ವೆ ನಂಬರ್ 60 ದಯಮಾಡಿ
ಡಾಕ್ಟರ್ ಜಿ ಪರಮೇಶ್ವರ್, ಬೆಂಗಳೂರು ನಗರಕ್ಕೆ 110 ಹಳ್ಳಿಗಳನ್ನು ಸೇರ್ಪಡೆ ಮಾಡಿಕೊಳ್ಳಲಾಗಿದ್ದು, ಈ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಮೊದಲ ಹಂತವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುತ್ತಿದೆ. ಇದಕ್ಕಾಗಿ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಏಷ್ಯಾದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರ ಎಂಬ ಹೆಗ್ಗಳಿಕೆಗೆ ಬೆಂಗಳೂರು ಪಾತ್ರವಾಗಿದೆ. 2007ರಲ್ಲಿ 62 ಲಕ್ಷ ಜನಸಂಖ್ಯೆ ಹೊಂದಿರುವ ನಗರದಲ್ಲಿ ಪ್ರಸ್ತುತ 1,32 ಲಕ್ಷ ಜನರಿದ್ದಾರೆ ಎಂದು ಹೇಳಿದರು. ಸಾವಿರಾರು ಕೋಟಿ ರೂಪಾಯಿ ಹಣ ಖರ್ಚಾಗಬೇಕು, ಅದರ ಜೊತೆಗೆ ಸಮಯನೂ ಕೂಡ ಬೇಕು. ಬೆಂಗಳೂರು ಇಡೀ ಏಷ್ಯಾ ಖಂಡದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರತಕ್ಕಂಥ ಪಟ್ಟಣ ಅಂತ ಹೇಳ್ತಾರೆ. ಕೇವಲ 2007ರಲ್ಲಿ 60 ಲಕ್ಷ ಇದ್ದಿದ್ದು ಜನಸಂಖ್ಯೆ ಇವತ್ತು 130 ಲಕ್ಷ ಜನಸಂಖ್ಯೆ ಆಗ್ಬಿಟ್ಟಿದೆ. ಎಲ್ಲ ರಾಜ್ಯಗಳಿಂದ ಬೆಂಗಳೂರಿಗೆ ಜನ ಬರ್ತಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಡ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗಿದ್ದು, ವಲಸೆ ಹೋಗುವುದನ್ನು ತಪ್ಪಿಸಿದೆ. ಕನಕಗಿರಿ, ಕಾರಟಗಿ, ಗಂಗಾವತಿ ತಾಲೂಕು ವ್ಯಾಪ್ತಿಯಲ್ಲಿನ ಕೂಲಿ ಕಾರ್ಮಿಕರಿಗೆ ಕೆರೆಯಲ್ಲಿ ಹೂಳು ತೆಗೆಯುವ ಕೆಲಸವನ್ನು ನೀಡಲಾಗಿದೆ. ಈ ಕಾಮಗಾರಿಯಿಂದ ನೂರಾರು ಜನರಿಗೆ ಅನುಕೂಲವಾಗಿದೆ. ಪಂಚಾಯತಿಯಿಂದ 41 ಲಕ್ಷ ರೂಪಾಯಿ ಕ್ರಿಯಾಯೋಜನೆ ಮಾಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಕಾಶ್ ರಾವ್ ನರೇಗಾ ಯೋಜನೆಯಡಿಯಲ್ಲಿ 41 ಲಕ್ಷ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ಮಾಡಿಸಿದ್ದು, 1014 ಮಂದಿಗೆ ಪ್ರತಿದಿನ ಕೆಲಸ ನೀಡುತ್ತಿದ್ದೇವೆ ಎಂದರು. 15 ದಿನ ಬರಕ್ಕೆ 15 ದಿವಸ ಕೊಟ್ಟಿದ್ರಿ. ಇದಾದ ನಂತರ ಮತ್ತೆ ಇನ್ನೊಂದು 50 ಲಕ್ಷಕ್ಕೆ ಕ್ರಿಯಾಯೋಜನೆ ಮಾಡಿಸ್ಬೇಕಂತ ಮಾಡ್ಸಕ್ಕೆ ಕೊಟ್ಟಿದ್ರಿ. ಫಲಾನುಭವಿ ಯಲ್ಲಮ್ಮ ವರ್ಷದಲ್ಲಿ 100 ದಿನ ಉದ್ಯೋಗ ಖಾತ್ರಿಯಡಿ ಕೆಲಸ ನೀಡಿದ್ದು, ಕನಿಷ್ಠ ಅವಧಿಯನ್ನು 250 ದಿನಕ್ಕೆ ಹೆಚ್ಚಿಸಬೇಕು ಎಂದು ಮನವಿ ಮಾಡಿದರು. ಹಂಗಾಗಿ 250 ದಿನ ಕೂಲಿ ಬೇಕ್ರಿ ನಮ್ಗೆ. ಅಂದ್ರೆ 300 ರೂಪಾಯಿ ಕೂಲಿ ಬೇಕ್ರಿ ನಮ್ಗೆ ಅಂತ ನಾವು ಕೇಳ್ಕೊಳ್ತೀವಿ. ಸೆನ್ಸೆಕ್ಸ್ ಮುಂಬೈ ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ 64 ಅಂಕಗಳ ಏರಿಕೆ ನಂತರ 36,700ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 65 ಅಂಕಗಳ ಏರಿಕೆಯ ಕಂಡು 11,000ದಲ್ಲಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 30 ಪೈಸೆ ಏರಿಕೆ ಕಂಡು 69.98ರಲ್ಲಿತ್ತು. ಬ್ಯಾಡ್ಮಿಂಟನ್ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಯುತ್ತಿರುವ ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ವಿಭಾಗದ ಮೊದಲ ಸುತ್ತಿನಲ್ಲಿ ಕಿಡಂಬಿ ಶ್ರೀಕಾಂತ್ ಫ್ರಾನ್ಸ್ನ ಬ್ರೈಸ್ ಲೆವರ್ಡ್ಸ್ ವಿರುದ್ಧ 21-13, 21-11 ಅಂತರದಿಂದ ಗೆದ್ದು ಎರಡನೇ ಸುತ್ತಿಗೆ ಪ್ರವೇಶ ಪಡೆದಿದ್ದಾರೆ. ಮತ್ತೊಂದು ವಿಭಾಗದಲ್ಲಿ ಬಿ ಸಾಯಿ ಪ್ರಣೀತ್ ಭಾರತದವರೇ ಆದ ಎಚ್ಎಸ್ ಪ್ರಣಯ್ ವಿರುದ್ಧ 21-19, 21-19ರಿಂದ ಗೆದ್ದು ಪ್ರೀ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದರು. ಮಹಿಳೆಯರ ವಿಭಾಗದಲ್ಲಿ ಸ್ಕಾಟ್ಲೆಂಡ್ನ ಕ್ರಿಸ್ಟಿ ಗಿಲ್ಮೋರ್ ವಿರುದ್ಧ ಸೈನಾ ನೆಹ್ವಾಲ್ 21-17, 21-18 ಅಂತರದಿಂದ ಜಯಗಳಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದರು. ಭಾರತದ ಭರವಸೆಯ ಆಟಗಾರ್ತಿ ಪಿವಿ ಸಿಂಧು ಮೊದಲ ಸುತ್ತಿನಲ್ಲೇ ದಕ್ಷಿಣ ಕೊರಿಯಾದ ಸಂಗ್ ಜಿ ಹ್ಯೂಸ್ ವಿರುದ್ಧ ಪರಾಭವಗೊಂಡು ಟೂರ್ನಿಯಿಂದ ಹೊರಬಂದಿದ್ದಾರೆ. 16-21, 22-20 ಹಾಗೂ 18-21 ಅಂತರದಿಂದ ಸಂಗ್ ವಿರುದ್ಧ ಸಿಂಧು ಸೋಲು ಅನುಭವಿಸಿದರು. ಗುವಾಹಟಿಯಲ್ಲಿ ನಡೆಯುತ್ತಿರುವ ಮಹಿಳಾ ಕ್ರಿಕೆಟ್ ಟಿ20ಯ ಎರಡನೇ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ಗೆ 112 ರನ್ಗಳ ಗೆಲುವಿನ ಗುರಿ ನೀಡಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಸ್ಮೃತಿ ಮಂದನ ನೇತೃತ್ವದ ತಂಡ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 111 ರನ್ ಗಳಿಸಿತು. ಇಂಗ್ಲೆಂಡ್ ಪರ ಬ್ರಂಟ್ 3, ಲಿನ್ಸಿ ಸ್ಮಿತ್ 2 ವಿಕೆಟ್ ಪಡೆದರು. ಇತ್ತೀಚಿನ ವರದಿ ಬಂದಾಗ ಇಂಗ್ಲೆಂಡ್ 4 ವಿಕೆಟ್ ನಷ್ಟಕ್ಕೆ 78 ರನ್ ಗಳಿಸಿ ಬ್ಯಾಟಿಂಗ್ ಮುಂದುವರೆಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೃಷ್ಟಿಬಾಧಿತ ದಿವ್ಯಾಂಗರ ಅನುಕೂಲಕ್ಕಾಗಿ ಪ್ರಧಾನಿಯವರಿಂದ ಹೊಸ ನಾಣ್ಯಗಳ ಬಿಡುಗಡೆ, ಯೋಜನೆಗಳ ಮಾಹಿತಿ ಪಡೆಯಲು ಅಂತರ್ಜಾಲ ತಾಣ ನರೇಂದ್ರ ಮೋದಿ. ದೇಶಾದ್ಯಂತ ಇಂದು ಜನರಿಕ್ ಔಟ್ ದಿನ ಆಚರಣೆ, ಜನೌಷಧಿ ಕೇಂದ್ರಗಳ ಮಾಲೀಕರೊಂದಿಗೆ ಪ್ರಧಾನಿ ವಿಡಿಯೋ ಸಂವಾದ. ಜಮ್ಮು ಬಸ್ ನಿಲ್ದಾಣದಲ್ಲಿ ಗ್ರೆನೇಡ್ ಸ್ಫೋಟ, 18 ಜನರಿಗೆ ಗಾಯ. ರಾಜ್ಯಾದ್ಯಂತ ಇದೇ 10ರಂದು ಪೋಲಿಯೋ ಲಸಿಕೆ, 1,35,000 ಕಾರ್ಯಕರ್ತರ ನಿಯೋಜನೆ, ಶಿವಾನಂದ ಪಾಟೀಲ್.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.